ಸಮರದಲ್ಲಿ ಸೇನಾಧಿಪತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ಈಗ ನಾನಾಗಲೇ ಹೇಳಿದೆ, ಜನಾರ್ದನ್ ರೆಡ್ಡಿ ಅವರ ಪಾತ್ರ BSR ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡದು. ಅದು ಈ ಚುನಾವಣೆಯಲ್ಲಿ ಹೇಗಿರುತ್ತೆ ಅಂತ ನೋಡ್ರಿ. ಜನಾರ್ದನ್ ರೆಡ್ಡಿಯವರು ನನ್ನ ಆತ್ಮೀಯ ಸ್ನೇಹಿತರು. BSR ಕಾಂಗ್ರೆಸ್ ಪಕ್ಷಕ್ಕೆ ಮಾಸ್ಟರ್ ಬ್ರೈನ್ ಅಂದ ತಕ್ಷಣ ಜನಾರ್ದನ್ ರೆಡ್ಡಿಯವರು ನೋ ಡೌಟ್. ಈ ಕರ್ನಾಟಕ ರಾಜ್ಯದಲ್ಲಿ ಅವ್ರದ್ದೇ ಆದಂಥ ಅವ್ರ ಕನಸುಗಳಿದೆ. ಕರ್ನಾಟಕ ರಾಜ್ಯವನ್ನು ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಜನಾರ್ದನ್ ರೆಡ್ಡಿಯವರು ಮಾಡಿದರು. ಜನಾರ್ದನ್ ರೆಡ್ಡಿಯವರು ಇವತ್ತು ನಮ್ಮೆಲ್ಲರ ಮಧ್ಯೆ ಇಲ್ಲ ಅನ್ನೋದು ಒಂದು ಕೊರಗು ಎಲ್ಲೊಂದು ಕಡೆ ಕಾಡ್ತಾ ಇರ್ತದೆ. ಒಂದು ಕಡೆ ಜನಾರ್ದನ್ ರೆಡ್ಡಿಯವರು ನಾನು ಇಷ್ಟು ಮಟ್ಟಕ್ಕೆ ಬೆಳೆದೀನಿ ಅಂದ್ರಿಗಿನ ಒಬ್ಬ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಹಿಂದುಳಿದಂಥ ವರ್ಗದಲ್ಲಿ ಹುಟ್ಟಿದಂಥ ವ್ಯಕ್ತಿ, ಒಬ್ಬ ST ಜನಾಂಗದಲ್ಲಿ ಹುಟ್ಟಿದಂಥ ವ್ಯಕ್ತಿ ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಕಾರಣ ಅಂದ್ರಿಗಿನ ನನ್ನ ಸ್ನೇಹಿತರಾದಂಥ ಜನಾರ್ದನ್ ರೆಡ್ಡಿಯವರು. ಜನಾರ್ದನ್ ರೆಡ್ಡಿ ಯಾವತ್ತೂ ಕೂಡ ನಾನು ಬೇರೆ ಅವರು ಬೇರೆ ಅಂದರೆ ಯಾವತ್ತೂ ಕೂಡ ತಿಳ್ಕೊಂಡಿಲ್ಲ. ನಮ್ಮಿಬ್ಬರು ಕೂಡ ಒಟ್ಟೊಟ್ಟಾಗಿ ನಾವು ಬೆಳ್ಕೊಂಡು ಬಂದಿದ್ದೀವಿ. ಜನಾರ್ದನ್ ರೆಡ್ಡಿಯವರು ಇಲ್ಲಿದ್ದು ನೋವು ಭಾಳಷ್ಟು ಕಾಡ್ತಾ ಇರ್ತದೆ. ಆದರೆ ಕೂಡ ಇವತ್ತು ಚುನಾವಣೆಯನ್ನು ಎದುರಿಸಲೇಬೇಕು, ಚುನಾವಣೆಯಲ್ಲಿ ಗೆಲ್ಲಲೇಬೇಕು. ಅದು ನಾವು ಎಲ್ಲ ರೀತಿಯಲ್ಲಿ ಕೂಡ ಒಂದು ತೀರ್ಮಾನವನ್ನು ತೊಗೊಂಡಿದ್ವಿ. ಅದಕ್ಕೋಸ್ಕರ ಜನಾರ್ದನ್ ರೆಡ್ಡಿಯವರು ಎಲ್ಲ ಕಡೆ ಕೂಡ ನಾನು ಸಾಕಷ್ಟು ಬಾರಿ ಜೈಲಿಗೆ ಹೋಗ್ತಿರ್ತೀನಿ, ಮಾತಾಡ್ತಿರ್ತೀನಿ, ಅವ್ರ ಸಲಹೆಗಳನ್ನು ತೊಗೊತಿರ್ತೀನಿ. ಅದರ ಪ್ರಕಾರ ಏನು ಅವ್ರ ಸಲಹೆಗಳನ್ನು ಕೊಡ್ತಾರೋ ಅದರ ಪ್ರಕಾರ ನಾನು ಮಾಡ್ಕೊತ ಹೋಗ್ತಾ ಇದ್ದೀನಿ. ಯುದ್ಧದಲ್ಲಿ ಗೆಲ್ಲಲೇಬೇಕನ್ನೋದು ಹಠ ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಸರ್, ಮತ್ತೊಂದು ಏನು ಅಂತಂದರೆ, ಜನಾರ್ದನ್ ರೆಡ್ಡಿಯವರು ಜೈಲಲ್ಲಿದ್ದೇ ಕಂಟೆಸ್ಟ್ ಮಾಡ್ತಾರೆ ಬಳ್ಳಾರಿಯಿಂದ ಅನ್ನುವಂಥದ್ದು ಒಂದು ಭಾಳ ದೊಡ್ಡವಾದಂಥ ವದಂತಿ ಇತ್ತು. ಅದು ನಿಜನಾ ಸರ್ ಅಂತ? ಎಲ್ಲ ಒಂದು ಕಡೆ ರಾಷ್ಟ್ರೀಯ ಪಕ್ಷಗಳು ಷಡ್ಯಂತ್ರದಿಂದ ಇವತ್ತು ಜನಾರ್ದನ್ ರೆಡ್ಡಿಯವ್ರನ್ನ ಜೈಲಲ್ಲಿ ಇಡೋಂಥ ಕೆಲಸ ಆಗ್ತಾಯಿದೆ. ಜನಾರ್ದನ್ ರೆಡ್ಡಿಯವ್ರ ಮೇಲೆ ಪದೇ ಪದೇ ಈ ರೀತಿ CBIಯನ್ನು ಬಳಸ್ಕೊಂಡು ಅವರು ತಪ್ಪು ಮಾಡಲಿದ್ದಂಥ ಕೇಸುಗಳೆಲ್ಲ ಕೂಡ ಹೊಸದಾಗಿ ಕೇಸುಗಳನ್ನು ಮಾಡ್ತಾ ಜನಾರ್ದನ್ ರೆಡ್ಡಿಯವರು ಹೊರಗಡೆ ಬರಲಾರ್ದಂಥ ಒಂದು ಷಡ್ಯಂತ್ರ ನಡೀತಾ ಇದೆ. ಅಂಥ ಸಂದರ್ಭದಲ್ಲಿ ಇವತ್ತು ನಾನು ರಾಜಕಾರಣವಾಗಿ ರಾಜ್ಯದ ಒಂದು BSR ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿಕೊಂಡು ಇವತ್ತು ಏನು ಹೋಗ್ತಾ ಇದೀವೋ, ಜನಾರ್ದನ್ ರೆಡ್ಡಿಯವರು ನಾವೆಲ್ಲರೂ ಕೂಡ ಇವತ್ತು ಸೇರಿಕೊಂಡು ಜನಾರ್ದನ್ ರೆಡ್ಡಿಯವರು ಎಲ್ಲಿ ಕಂಟೆಸ್ಟ್ ಮಾಡೋದು ಬೇಡ. ನಾವೆಲ್ಲರೂ ಕೂಡ BSR ಕಾಂಗ್ರೆಸ್ ಪಕ್ಷದಿಂದನೇ ನಮ್ಮ ಏನು ಅವಮಾನವನ್ನು ಮಾಡಿದರು, ಈ ರಾಷ್ಟ್ರೀಯ ಪಕ್ಷಗಳು ನಮ್ಮನ್ನು ಬಳಸ್ಕೊಂಡು ಯಾವ ರೀತಿಯಲ್ಲಿ ಒಂದು ಕಸದ ಕಡ್ಡಿ ಥರ ಯಾವ ರೀತಿಯಲ್ಲಿ ತೆಗೆದು ಹಾಕಿದಾರೋ ಅವರೆಲ್ಲರಿಗೂ ಎಲ್ಲೋ ಒಂದು ಕಡೆ ಗುಣಪಾಠವನ್ನು ಕಲಿಸ್ಬೇಕು. ನಮ್ಮನಿಂದ ಭಗವಂತ ಎಲ್ಲೋ ಒಂದು ಕಡೆ ಇರ್ತಾನೆ. ನಮ್ಮನಿಂದ ಏನು ಉಪಯೋಗ ಮಾಡಿಕೊಂಡು ಜನಾರ್ದನ್ ರೆಡ್ಡಿಯನ್ನು ಉಪಯೋಗಿಸ್ಕೊಂಡು ಈ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಥಮ ಬಾರಿಗೆ ಈ BJP ಸರ್ಕಾರ ಬಂದಿದ್ದೇನೋ ಆ ರಾಷ್ಟ್ರೀಯ ಪಕ್ಷಗಳಲ್ಲೇ ಕೆಲವು ಮಂದಿ ನಾಯಕರು ಅವರೆಲ್ಲರೂ ಮಾತಾಡಿಕೊಂಡು ಜನಾರ್ದನ್ ರೆಡ್ಡಿಯವರು ನಮಗಿದ್ರೂ ಕೂಡ ಅಪಾಯ, ನಿಮಗಿದ್ರೂ ಕೂಡ ಅಪಾಯ ಅಂತೇಳಿ ತಿಳ್ಕೊಂಡು ಇವತ್ತು ಷಡ್ಯಂತ್ರದಿಂದ ಏನು ಜೈಲಿಗೆ ಕಳಿಸಿದಾರೋ ಪುನಃ ಜನಾರ್ದನ್ ರೆಡ್ಡಿ ಅವರು ಜೈಲಿಂದ ಕಾಂಗ್ರೆಸ್ ಮತ್ತು BJP ಎರಡು ಒಳ್ಳ ಒಪ್ಪಂದ ಮಾಡಿಕೊಂಡೇ ಇವತ್ತು ಜನಾರ್ದನ್ ರೆಡ್ಡಿ ಅವರು ಜೈಲಿಗೆ ಕಳಿಸಿದಾರ. ಅದಕ್ಕೂ ಸದ್ಯದ ಪರಿಸ್ಥಿತಿಯಲ್ಲಿ ಜನಾರ್ದನ್ ರೆಡ್ಡಿ ಒಳಗಡೆಯಿಂದ ಕಂಟೆಸ್ಟ್ ಮಾಡೋದು ಬೇಡ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಅವ್ರ ಆಶೀರ್ವಾದ ಖಂಡಿತವಾಗಿ ನಮ್ಮ ಮೇಲೆ ಇರ್ತದೆ. ಅವ್ರು ಏನೇ ಸಲಹೆ ಸೂಚನೆ ಆಗಿರ್ಬೋದು ನಾವು ಹೋಗಿ ಕೇಳ್ಕೊಂಡು ಬರ್ತೀವಿ. ಅದಕ್ಕೋಸ್ಕರವಾಗಿ ಜನಾರ್ದನ್ ರೆಡ್ಡಿ ಸ್ಪರ್ಧೆ ಮಾಡಲ್ಲ ಅನ್ನೋಂಥ ಮಾತನ್ನು ಕೂಡ ನಾವೆಲ್ಲ ಕುಟುಂಬಸ್ಥರು ತೊಗೊಂಡಂಥ ತೀರ್ಮಾನ ಆಗಿದೆ. ಜನಾರ್ದನ್ ರೆಡ್ಡಿ ಅಂತ ಒಬ್ಬ ದೊಡ್ಡ ಮಾಸ್ಟರ್ ಮೈಂಡ್ ಜೊತೆ ಕೆಲಸ ಮಾಡಿದ್ರಿ. ಜೊತೆಗೆ ಈ ರಾಜ್ಯದಲ್ಲಿ BJP ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ನೀವು ಭಾಳಷ್ಟು ಕಸರತ್ತುಗಳನ್ನು ಮಾಡಿದ್ರಿ, ಬಹಳ ದೊಡ್ಡ ಸರ್ಕಸನ್ನು ಮಾಡಿದ್ರಿ, ಅಷ್ಟೆಲ್ಲ ತಂತ್ರಗಳನ್ನು ಹೇಳಿದ್ರಿ, ಯೋಜನೆಗಳನ್ನು ರೂಪಿಸಿದ್ರಿ. ಅಂತ ನಿಮಗೆ ಒಬ್ಬ ಚಿತ್ರನಟಿ ಪೂಜಾ ಗಾಂಧಿ ಅಥವಾ ರಕ್ಷಿತಾ ಇಂಥವ್ರು ಬೇಕಿತ್ತ ಅಂತ? ನಿಮ್ಮ ಪಕ್ಷಕ್ಕೆ ಇಂಥವ್ರು ಬೇಕಿತ್ತ? ನಿಮ್ಮ ಜೊತೆಗೆ ಇಂಥವ್ರು ಬೇಕಿತ್ತ ಅಂತ? ನೋಡ್ರಿ, ಯಾವುದೇ ಪೊಲಿಟಿಕಲ್ ಪಾರ್ಟಿ ಆಗಿರ್ಬೋದು, ಯಾವ್ರನ್ನ ಬರ್ತಾರಂದ್ರಿಗಿನ ಅದು ದೊಡ್ಡವರಾಗಿರ್ಬೋದು ಸಣ್ಣವರಾಗಿರ್ಬೋದು, ಯಾವುದೊಂದು ಪೊಲಿಟಿಕಲ್ ಪಾರ್ಟಿ ಕೂಡ ತಿರಸ್ಕಾರವನ್ನು ಮಾಡಬಾರ್ದು ಅನ್ನೋದು ನಾವೆಲ್ಲರಿಗೂ ನೆನಪು ಮಾಡ್ಕೋಬೇಕಾಗುತ್ತೆ. ಇದು ಉದಾಹರಣೆಯಾಗಿ ಇವತ್ತು ರಕ್ಷಿತವರಾಗಿರ್ಬೋದು, ಪೂಜಾ ಗಾಂಧಿಯವರಾಗಿರ್ಬೋದು, ನಾನು ಅವರಿಬ್ಬರನ್ನ ಚಿತ್ರನಟರು ಅನ್ನೋದು ಭಾಳಷ್ಟು ನೀವು ಹೇಳ್ತಾ ಇರೋ ಕಾರಣ ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ. ಆದರೆ ಅವರೆಲ್ಲರೂ ಕೂಡ ಮಾಡ್ತಾರಂಥ ಒಳ್ಳೊಳ್ಳೆ ಕೆಲಸಗಳು ಅನ್ನೋದು ಕೂಡ ನಾವು ಕೂಡ ಒಂದು ಕಡೆ ಅರ್ಥ ಮಾಡ್ಕೋಬೇಕಾಗುತ್ತೆ. ರಕ್ಷಿತವರು ಕೂಡ ಭಾಳಷ್ಟು ಸೋಷಲ್ ಆ್ಯಕ್ಟಿವಿಟೀಸಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದಾರೆ. ನಂತರ ಈ ಪೂಜಾ ಗಾಂಧಿಯವರು ಕೂಡ ಸಾಕಷ್ಟು ಸೋಷಲ್ ಆ್ಯಕ್ಟಿವಿಟೀಸಲ್ಲಿ ಕೆಲಸ ಮಾಡ್ತಾಯಿದ್ದಾಳೆ, NGOs ಅಲ್ಲಿ ಕೆಲಸ ಮಾಡ್ತಾಯಿದ್ದಾಳೆ. ಇವತ್ತು ಯಾರಿಗೆ ಸೋಷಲ್ ಕಮಿಟ್ಮೆಂಟ್ ಇರ್ತದನೋ, ಯಾರಿಗೆ ಮಾನವರಿಗೆ ಒಂದು ಈ ರೀತಿ ಸಹಕಾರವನ್ನು ಮಾಡಬೇಕು, ಇವತ್ತು ಎಲ್ಲೋ ಒಂದು ಕಡೆ ಬಡವರಿಗೆ ಒಂದು ಹೆಲ್ಪ್ ಮಾಡಬೇಕು ಅನ್ನೋಂಥ ದೃಷ್ಟಿಕೋನ ಯಾರ್ಯಾರಿಗೆ ಇರುತ್ತೇನೋ, ಯಾರೇ ಪೊಲಿಟಿಕಲ್ ಪಾರ್ಟಿಯಲ್ಲಿ ಬಂದ್ರಿಗಿನ ಅವರು ತಿರಸ್ಕಾರ ಮಾಡಬಾರ್ದು ಅಂತೇಳಿ ಪೊಲಿಟಿಕಲ್ ಪಾರ್ಟಿಗಳು ಯೋಚನೆಯನ್ನು ಮಾಡಬೇಕಾಗುತ್ತೆ. ಇವತ್ತು ಪೂಜಾ ಗಾಂಧಿ ಆಗಿರ್ಬೋದು, ರಕ್ಷಿತವರಾಗಿರ್ಬೋದು, ನಮ್ಮ ಪಕ್ಷಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಸಿದ್ಧಾಂತಗಳು ಏನಾಗಿರಬೇಕು ಅಂದ್ರೆಗಿನ ಯಾರೇ ಬಂದರೆ ಕೂಡ ಸಣ್ಣವರಾಗಿರ್ಬೋದು ದೊಡ್ಡವರಾಗಿರ್ಬೋದು
ಅವರು ಯಾರನ್ನು ಕೂಡ ಬೇಡ ಅನ್ನಬಾರ್ದು. ಅಂಥ ಸಂದರ್ಭದಲ್ಲಿ ಪೂಜಾ ಗಾಂಧಿಯವರು, ರಕ್ಷಿತ್ ಅವರು ನಮ್ಮ ಪಕ್ಷದಲ್ಲಿ ಇರೋದರಿಂದ ನಮಗೇನು ಬೇರೆ ಏನು ತೊಂದರೆ ಆಗಲ್ಲ ಅನ್ನೋಂಥ ಯಾಕೆ ಅಂತ ಹೇಳಿದ್ರೆ ಅವರು ಸೋಷಿಯಲ್ ಕಮಿಟ್ಮೆಂಟು ಅದೊಂದು ರೀತಿ ಸರಿ, ಆದರೆ ಪಕ್ಷನಿಷ್ಠೆ ಅನ್ನೋದು ಭಾಳ ಮುಖ್ಯ. ಈಗ ನೀವು ಪೂಜಾ ಗಾಂಧಿ ಅವ್ರ ವಿಷಯದಲ್ಲಿ ತಗೊಂಡ್ರೆ ಅವರು ಈಗಾಗಲೇ 2 ಪಕ್ಷವನ್ನು ದಾಟಿ ನಿಮ್ಮ ಹತ್ರ ಬಂದಿರುವಂಥವ್ರು. ಹಾಗಾಗಿ ಅದು ಮುಂದಿನ ನಿಮ್ಮ ಕಾರ್ಯಕರ್ತರಿಗೆ, ನಿಮ್ಮ ಫಾಲೋವರ್ಸ್ಗೆ ಅದು ಯಾವ ಸಂದೇಶವನ್ನು ಕೊಡುತ್ತೆ ಅಂತ. ಇಷ್ಟೊಂದು ದೊಡ್ಡ ಸವಾಲನ್ನು ಎದುರಿಸಬೇಕಾದ್ರಿಗಿನ ನೋಡ್ರಿ, ಇವತ್ತು ಒಂದು ಕಡೆ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, BJP ಪಕ್ಷ ಆಗಿರ್ಬೋದು, ಇನ್ನೊಂದು ರಾಷ್ಟ್ರೀಯ ಪಕ್ಷಗಳಾಗಿರ್ಬೋದು, ಪ್ರಾದೇಶಿಕ ಪಕ್ಷಗಳಾಗಿರ್ಬೋದು, ಅದು ಭಾಳಷ್ಟು ಒಂದು ದೊಡ್ಡ ಸವಾಲಾಗಿದೆ. ಆ ಸವಾಲನ್ನು ಎದುರಿಸಬೇಕಾದ್ರಿಗಿನ ನಾವೆಲ್ಲರಿಗೂ ಒಟ್ಟಾಗಿ ಹೋದರೆ ಮಾತ್ರ ಆ ಸವಾಲನ್ನು ಎದುರಿಸ್ಲಿಕ್ಕಾಗುತ್ತೆ. ಅದಕ್ಕೋಸ್ಕರ ನಾನು ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ರಕ್ಷಿತವರಾಗಿರ್ಬೋದು, ಪೂಜಾ ಗಾಂಧಿಯವರಾಗಿರ್ಬೋದು, ಅವರು ನಮ್ಮ ಪಕ್ಷದಲ್ಲಿರೋ ಇರೋ ಕಾರಣ ಅವರೊಂದು ಶಕ್ತಿಯನ್ನು ತಿಳ್ಕೊತೀನಿ, ನಮ್ಮ ಕಾರ್ಯಕರ್ತರನ್ನು ತಿಳ್ಕೊತೀನಿ. ಅವ್ರಿಂದ ಎಲ್ಲ ರಾಷ್ಟ್ರೀಯ ಪಕ್ಷಗಳನ್ನ ಎದುರಿಸ್ಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಅನ್ನೋಂಥ ಉದ್ದೇಶದಿಂದ ನಾವು ಪಕ್ಷಕ್ಕೆ ಕರ್ಕೊಂಡು ನಮ್ಮ ಪಕ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಓಕೆ ಸರ್, ಲಾಸ್ಟ್ ಆ್ಯಂಡ್ ಸ್ಟ್ರೈಟ್ ಕ್ವಶನ್ ಸರ್, ಈ ಒಂದು ಚುನಾವಣೆಯಲ್ಲಿ ನೀವು ಎಷ್ಟು ಶಾಸಕರ ಸಂಖ್ಯೆಯಿಂದ ಗೆದ್ದು ಬರ್ತೀವಿ ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡಿದ್ರಿ? ನಿಮ್ಮ ಗುರಿ ಎಷ್ಟು ಅಂತ ನೋಡ್ರಿ, BSR ಕಾಂಗ್ರೆಸ್ ಪಕ್ಷ ಸುಮಾರಿಗೆ ಭಾಳಷ್ಟು ಕಡೆ ಇವತ್ತು ಅಭ್ಯರ್ಥಿಗಳನ್ನು ಸ್ಪರ್ಧೆ ಮಾಡ್ತಾಯಿದೆ. ಒಂದು ಕಡೆ ಹೇಳಿದ್ರಿ ನೀವು, ಶ್ರೀರಾಮ್ಲವರೇ ಸಮಾನ ಮನಸ್ಕರದಿದ್ದಂಥ JDS ಆಗಿರ್ಬೋದು, BJP ಆಗಿರ್ಬೋದು, ಅದ್ರ ಬಗ್ಗೆ ಮಾತುಕತೆ ನಡೀತಾ ಇದೆ. ಆ ಮಾತುಕತೆಯಲ್ಲಿ ಏನಾಗುತ್ತೆ ನೋಡ್ತೀನಿ, ಅದ್ರ ಬಗ್ಗೆ ಪುನಃ ಏನೇನು ಡೆವಲಪ್ಮೆಂಟ್ಸ್ ಆಗಂಗಿದ್ರೆ ತಮಗೆ ತಿಳಿಸ್ತೀನಿ. ನಂತರ ಇವತ್ತು ಒಂದು ಕಡೆ BSR ಕಾಂಗ್ರೆಸ್ ಪಾರ್ಟಿ ಸುಮಾರಾಗಿ ಒಂದು 100 ಸ್ಥಾನದಲ್ಲಿ ಬಲಿಷ್ಠವಾಗಿ ಕಂಟೆಸ್ಟ್ ಮಾಡ್ತಾಯಿದ್ವಿ. ಸುಮಾರಾಗಿ 70ರಿಂದ 80 ಸ್ಥಾನಗಳು ಗೆಲ್ಲಿತವನ್ನಂಥ ಇವತ್ತಿನ ಪರಿಸ್ಥಿತಿಯಲ್ಲಿ ನನಗಿದೆ. ಖಂಡಿತವಾಗಿ 70ರಿಂದ 80 ಸ್ಥಾನಗಳು ಗೆಲ್ಲಿತವನ್ನಂಥ ವಿಶ್ವಾಸ ಕೂಡ ನನಗಿದೆ. ಓಕೆ, ಥ್ಯಾಂಕ್ ಯು ಸರ್. ಸಮರದಲ್ಲಿ ಸೇನಾಪತಿ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಪಾಲ್ಗೊಂಡಿದ್ದು ಇಷ್ಟೊತ್ತು. ಥ್ಯಾಂಕ್ ಯು. ಸಮರದಲ್ಲಿ ಸೇನಾಧಿಪತಿ ಕಾರ್ಯಕ್ರಮದ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅತಿಥಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24x7.